ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗುರುರಾಯರ ಮಂತ್ರಾಕ್ಷತೆಯಿಂದ ನನ್ನ ಜೀವನದಲ್ಲಿ ನಡೆದಂತಹ ಒಂದು ನೈಜ ಪವಾಡದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾವ ರೀತಿ ಈ ಮಂತ್ರಾಕ್ಷತೆ ನಮಗೆ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡುತ್ತೆ ಅನ್ನೋದನ್ನ ನಿಮಗೆ ನನ್ನ ಜೀವನದಲ್ಲಿ ಆಗಿರುವಂಥ ಒಂದು ಪವಾಡನ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಮೊದಲನೇದಾಗಿ ನನಗೆ ಒಂದು ಕಡೆ ಹೋದಾಗ ನನಗೆ ತಲೆ ನೋವು ಬಂತು. ಅವಾಗ ನನಗೆ ಮನೆಯಲ್ಲಿ ಹೇಳಿದ್ರು, ವೈದ್ಯರ ಹತ್ರ ಹೋಗ್ಬರೋಣ, ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಬರೋಣ ಅಂತ ಹೇಳಿದ್ರು. ಸರಿ ಹಾಗಾದರೆ ಅಂತ ನಾನು ಹೋದೆ. ಡಾಕ್ಟ್ರ್ ಹತ್ರ ಹೋದಾಗ ನನ್ನ ಆರೋಗ್ಯ ಸಮಸ್ಯೆ ತುಂಬ ಹದಗೆಟ್ಟೋಗಿತ್ತು. ಅಂದರೆ ನಂಗೆ ತಲೆನೋವು ತಡೆಯೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಂದರೆ ಆ ರೇಂಜಿಗೆ ಒಂಥರ ತಲೆನೋವು ಬರ್ತಿತ್ತು. ನಾನೇನೋ ಅಥವಾ ಮಾತ್ರೆ ತಿಂದರೆ ಸರಿ ಆಗ್ಬೋದು ಏನೋ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಆದರೆ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಆದರೆ ನನಗೆ ಒಂದೇ ಕ್ಷಣದಲ್ಲಿ ಒಂದು ಕಡೆ ನನಗೆ ಕೂತಾಗ ನೆನಪಾಗಿದ್ದು ರಾಯರ ಮಂತ್ರಾಕ್ಷತೆ. ನಾನು ರಾಯರ 21 ಬಾರಿ ರಾಯರ ನಾಮವನ್ನು ಜಪಿಸಿ ನಾನು ಆ ಮಂತ್ರಾಕ್ಷತೆಯನ್ನು ತಿಂದು ನಂತರ ನಾನು ಸರಿ ಹಾಗಾದರೆ ಅಂತ ಹೇಳ್ಕೊಂಡು ಆವತ್ತಿನ ದಿವಸ ಮುಗಿಸಿ ನಂತರದಲ್ಲಿ ಮತ್ತೆ ನಾನು ಪುನಃ ಸಂಜೆ ತಿಂದು ನಾನು ಮಲ್ಕೊಂಡೆ. ಅವತ್ತು ನಾನು ಹೀಗೆ ತಲೆನೋವು ಇದ್ದರೆ ನಾವು ಡಾಕ್ಟ್ರ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಮಾಡಿಸೋಣ, ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ಹೇಳ್ಕೊಂಡು, ಆದರೆ ಅಲ್ಲೇ ನಡೆದಿದ್ದು ಮಿರಾಕಲ್. ಅಂದರೆ ನಾನು ಬೆಳಿಗ್ಗೆ ಎದ್ದಾಗ ನನ್ನ ತಲೆನೋವು ಸ್ವಲ್ಪ ಮಟ್ಟಿಗೆ ಗುಣ ಆಗಿತ್ತು. ಆದರೆ ಸ್ವಲ್ಪ ಮಟ್ಟಿಗೆ ಗುಣ ಆಗಿದೆಯಲ್ಲ ಅಂತ ಒಂಥರ ಭಯ ಇತ್ತು. ಆದರೂ ನಾವು ವೈದ್ಯರ ಹತ್ರ ಹೋಗೋದು ಸರಿ ಅಂತ ಹೇಳಿ ನಾನು ಹೋದೆ. ಆವಾಗ ವೈದ್ಯರು ಟೆಸ್ಟ್ ಮಾಡಿ ನಂತರದಲ್ಲಿ ಹೇಳಿದ್ರು ಅವರು, ಇದು ನೀವು ತುಂಬ ಬಿಸಿಲಲ್ಲಿ ಇರ್ತೀರ, ನೀವು ತುಂಬ ಬಿಸಿಲಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಈ ರೀತಿ ತಲೆನೋವು ಬರುತ್ತೆ, ಹಾಗಾಗಿ ಬೇಡ, ನಿಮಗೆ ಸರಿ ಆಗುತ್ತೆ ಅಂತ ಹೇಳಿ ಅವರು ಒಂದು ಮಾತ್ರೆ ಕೊಟ್ಟು ಕಳಿಸಿದ್ರು ಅಷ್ಟೇ. ಇಲ್ಲೇ ನೋಡಿ ಮಿರಾಕಲ್ ಆಗಿದ್ದು. ನೋಡಿ, ತಲೆನೋವು ನನಗೆ ತಡೆಯೋಕ್ಕೆ ಆಗದಿದ್ದವರಿಗೆ ಯಾವ ರೀತಿ ರಾಯರು ಒಂದು ರಾತ್ರಿಯಲ್ಲಿ ನನಗೆ ಮಿರಾಕಲ್ ಮಾಡಿ ತೋರಿಸಿದ್ರು ಅನ್ನೋದು ಇದೇ ಅಲ್ವಾ ರಾಯರ ಪವಾಡ. ಅವ್ರಿಗೆ ಅವರೇ ಸಾಟಿ. ಅವರು ನಂಬಿದ ಭಕ್ತರನ್ನ, ಅವ್ರ ಮೇಲಿಟ್ಟಂಥ ನಂಬಿಕೆನ ಯಾವತ್ತೂ ರಾಯರು ನಮ್ಮನ್ನ ಬಿಟ್ಕೊಡಲ್ಲ ಅನ್ನೋದಕ್ಕೆ ನನ್ನ ಜೀವನದಲ್ಲಿ ರಾಯರ ಮಂತ್ರಾಕ್ಷತೆಯಿಂದ ನಡೆದಂತಹ ಪವಾಡನ ನಿಮಗೆ ಒಂದು ಸಣ್ಣ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒನ್ವೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಈ ಮಂತ್ರಾಕ್ಷತೆ ಮಹಿಮೆ ಏನು ಅಂತ ಎಲ್ಲರಿಗೂ ತಿಳಿಯಲಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಕಮೆಂಟ್ ಸೆಷನಲ್ಲಿ ರಾಯರು ನಿಮ್ಮ ಬದುಕಿನಲ್ಲಿ ಯಾವುದಾದ್ರೂ ಒಂದು ಪವಾಡ ಮಾಡಿದ್ದಾರೆ ಅನ್ನೋದನ್ನ ತಿಳಿಸಿ. ಹಾಗೆ ನಾನು ಸಹ ಅದನ್ನು ಓದಿ ರಾಯರೇ ಸರಿಸಾಟಿ, ಅವ್ರು ಇದೇ ರೀತಿ ಮಹಿಮೆ ಮಾಡ್ತಾರೆ ಅಂತ ಯಾರಿಗೂ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಾಗೆ ನಾನು ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.